ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮನುಷ್ಯನಿಗಿರುವ ಅತಿಯಾದ ಭರವಸೆಯೇ, ಅತಿಯಾದ ಆತ್ಮವಿಶ್ವಾಸವೇ ಆತನಿಗೆ ಮುಳುವಾಗುತ್ತೆ ಎನ್ನುತ್ತಾನೆ ಶ್ರೀಕೃಷ್ಣ. ಅಂದರೆ ಯಾವುದು ಅತಿಯಾಗುತ್ತೋ ಅಲ್ಲಿ ಅವನತಿ ಅನ್ನೋದು ಶತಸಿದ್ಧ. ಹಾಗೆ ಮನುಷ್ಯನ ಈ ತ್ರಿಗುಣಗಳೇ ಅವನ ಉನ್ನತಿ ಹಾಗೂ ಅವನತಿಗೆ ಕಾರಣೀಭೂತವಾದ ಅಂಶಗಳು ಎಂಬುದು ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಉಪದೇಶಿಸಿದ ತತ್ವ. ಅಲ್ಲದೆ ಅವನ ಪ್ರಮಾದದಿಂದ ಇನ್ನಿಲ್ಲದ ಶಿಕ್ಷೆಯನ್ನ ಭೂಲೋಕದಲ್ಲೂ ಯಮಲೋಕದಲ್ಲೂ ಅನುಭವಿಸಬೇಕಾಗುತ್ತದೆ ಎಂದು ವಿವರಿಸ್ತಾರೆ. ಅಷ್ಟಕ್ಕೂ ಈ ತ್ರಿಗುಣಗಳು ಯಾವುದು, ಅದರಿಂದ ಪ್ರಾಪ್ತಿಯಾಗುವ ಶಿಕ್ಷೆಗಳು ಹೇಗಿರುತ್ತವೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಶುಕಮುನಿಗಳು ಮಹಾರಾಜ ಪರೀಕ್ಷಿತನಿಗೆ ಹೇಳ್ತಾರೆ, ಹೇ ರಾಜ, ಈ ಜಗತ್ತು 3 ರೀತಿಯ ಕೃತಿಗಳಿಂದ ತುಂಬಿಕೊಂಡಿದೆ. ಸತ್ವಗುಣ ಅಂದರೆ ಒಳ್ಳೆಯ ಸ್ವಭಾವದಿಂದ ಆಗುವ ಕೃತಿಗಳು, ರಜೋಗುಣ ಅಂದರೆ ವಾಸನೆಗಳಿಗೆ ಬಲಿಯಾಗಿ ಆಗುವಂತಹ ಕೃತಿಗಳು, ಮತ್ತು ತಮೋಗುಣ ಅಂದರೆ ಅಜ್ಞಾನದಿಂದ ಆಗುವ ಕೃತಿಗಳು. ಆದ್ದರಿಂದ ಮನುಷ್ಯರು 3 ವಿಭಿನ್ನ ರೀತಿಯ ಪರಿಣಾಮಗಳನ್ನು ಭೋಗಿಸಬೇಕಾಗತ್ತೆ. ಒಳ್ಳೆಯ ಕೃತಿಗಳನ್ನು ಮಾಡಿ ಮನುಷ್ಯರು ಮೃತರಾದ ಮೇಲೆ ಆನಂದದಿಂದ ಇರುತ್ತಾರೆ. ಕೆಟ್ಟ ಕೃತಿಗಳಿಂದ ಮತ್ತು ಅಜ್ಞಾನದಿಂದ ಅವನು ವಿಭಿನ್ನ ನರಕ ಯಾತನೆಗಳನ್ನು ಭೋಗಿಸಬೇಕಾಗತ್ತೆ. ಒಳ್ಳೆಯ ಮತ್ತು ಕೆಟ್ಟ ಇವುಗಳ ಭೇದವು ಗೊತ್ತಿದ್ದು ಯಾರು ಕೆಟ್ಟದಾಗಿ ವರ್ತಿಸುತ್ತಾರೆಯೋ ಅವರು ಮಾತ್ರ ಕಠೋರ ಯಾತನೆಗಳನ್ನು ಭೋಗಿಸಬೇಕಾಗತ್ತೆ ಎನ್ನುತ್ತಾರೆ. ನರಕಲೋಕವು ಪಾತಾಳ ಲೋಕಗಳ ಕೆಳಗೆ ಮತ್ತು ಗರ್ಭೋದಕ ಸಾಗರದ ಸ್ವಲ್ಪ ಮೇಲಿದೆ. ಅದು ಯಮರಾಜನ ಅಧಿಪತ್ಯದಲ್ಲಿದೆ. ಮೃತ್ಯುವಿನ ನಂತರ ಯಮದೂತರು ಪಾಪಿ ಮನುಷ್ಯರನ್ನ ಅಲ್ಲಿ ಕರೆದುಕೊಂಡು ಹೋಗ್ತಾರೆ ಮತ್ತು ಯಮರಾಜನು ಅವರ ವಿಶಿಷ್ಟ ಪಾಪ ಕೃತ್ಯಗಳಿಗನುಸಾರವಾಗಿ ಅವರನ್ನ ಯೋಗ್ಯ ಶಿಕ್ಷೆಗಾಗಿ ನರಕಕ್ಕೆ ಕಳುಹಿಸುತ್ತಾನೆ. ಆ ಶಿಕ್ಷೆಗಳೆಂದರೆ, ಯಾವ ಮನುಷ್ಯನು ಇತರರ ಪತ್ನಿ ಮಕ್ಕಳನ್ನ ಹಣವನ್ನ ದೋಚುವನೋ ಅವನನ್ನ ತಾಮಿಶ್ರವೆಂಬ ನರಕದಲ್ಲಿ ನೂಕಲಾಗತ್ತೆ. ಅಲ್ಲಿ ಅವನಿಗೆ ತಿನ್ನಲು ಕುಡಿಯಲು ಏನೂ ಸಿಗೋದಿಲ್ಲ. ಅವನನ್ನ ಯಮದೂತರು ತೀವ್ರವಾಗಿ ಥಳಿಸುತ್ತಾರೆ. ಯಾವ ಮನುಷ್ಯನು ಇತರ ವ್ಯಕ್ತಿಗಳನ್ನ ಮೋಸ ಮಾಡುತ್ತಾನೆ, ಆತನ ಪತ್ನಿ ಮಕ್ಕಳನ್ನ ಉಪಭೋಗಿಸುತ್ತಾನೆ, ಅವನನ್ನ ಅಂಧತ ಮಿಶ್ರ ನರಕದಲ್ಲಿ ನೂಕಲಾಗತ್ತೆ. ಅಲ್ಲಿ ಆತನಿಗೆ ತುಂಬಾ ತೊಂದರೆಗಳಾಗಿ ಅವನು ತನ್ನ ಬುದ್ಧಿ ಮತ್ತು ದೃಷ್ಟಿಯನ್ನ ಕಳೆದುಕೊಳ್ತಾನೆ. ಯಾವ ಮನುಷ್ಯನು ಹಗಲು ರಾತ್ರಿ ಕೆಲಸ ಮಾಡಿ ತನ್ನ ಕುಟುಂಬದವರ ಪಾಲನೆ ಪೋಷಣೆಗಾಗಿ ಕಾರಣವಿಲ್ಲದೆ ಹಿಂಸೆಯನ್ನ ಪಡುತ್ತಾನೋ ಅವನನ್ನ ರೌರವ ನರಕದಲ್ಲಿ ನೂಕಲಾಗತ್ತೆ. ಅಲ್ಲಿ ಅವನು ಹತ್ಯೆ ಮಾಡಿದ ಪ್ರಾಣಿಗಳು ತಮ್ಮ ಸೇಡನ್ನು ತೀರಿಸಿಕೊಳ್ತಾವೆ. ಇತರರಿಗೆ ದುಃಖಗಳನ್ನು ನೀಡಿ ಬದುಕುವ ಮನುಷ್ಯನನ್ನ ಮಹಾರೌರವ ನರಕದಲ್ಲಿ ನೂಕಲಾಗತ್ತೆ. ಮತ್ತು ಕ್ರವ್ಯಾದ ಅಂದ್ರೆ ಮಾಂಸ ಭಕ್ಷಿಸುವ ಪ್ರಾಣಿಗಳು ಅವನ ಲವಲೇಶವನ್ನು ಬಿಡುವುದಿಲ್ಲ. ತನ್ನ ನಾಲಿಗೆಯ ಚಪಲವನ್ನ ಪೂರೈಸಲು ಅಮಾಯಕ ಪ್ರಾಣಿ ಪಕ್ಷಿಗಳನ್ನ ಜೀವಂತ ಸುಟ್ಟು ತಿನ್ನುವ ಮನುಷ್ಯನನ್ನ ಕುಂಭಿ ಪಾಕವೆಂಬ ನರಕದಲ್ಲಿ ನೂಕಲಾಗತ್ತೆ. ಅಲ್ಲಿ ಅವನನ್ನ ಕುದಿಯುವ ಎಣ್ಣೆಯಲ್ಲಿ ಎಸೆಯಲಾಗತ್ತೆ. ಬ್ರಾಹ್ಮಣರ ಹತ್ಯೆಯನ್ನ ಮಾಡುವವರನ್ನ ಕಾಲಸೂತ್ರ ನರಕಕ್ಕೆ ಒಯ್ಯುತ್ತಾರೆ. ಅಲ್ಲಿ ಕೆಳಗಿನಿಂದ ಜ್ವಾಲೆ ಮತ್ತು ಮೇಲಿನಿಂದ ಸುಡುವ ಬಿಸಿಲಿನಿಂದಾಗಿ ಆ ಮನುಷ್ಯನು ಅಲ್ಲಿಯೇ ಸುಟ್ಟು ಬೂದಿಯಾಗುತ್ತಾನೆ. ವೈದಿಕ ಮಾರ್ಗದಿಂದ ದೂರ ಸರಿದ ಮನುಷ್ಯನನ್ನ ಅಸಿಪತ್ರವನ ಎಂಬ ನರಕಕ್ಕೆ ಕಳುಹಿಸುತ್ತಾರೆ. ಅಲ್ಲಿ ಯಮದೂತರು ಅವನಿಗೆ ರಕ್ತ ಬರುವವರೆಗೆ ಚಾಟಿಯಿಂದ ಹೊಡೆಯುತ್ತಾರೆ. ನಿರಪರಾಧಿ ನಾಗರಿಕರಿಗೆ ಶಿಕ್ಷೆಯನ್ನ ವಿಧಿಸುವ ಅತ್ಯಾಚಾರಿ ರಾಜರನ್ನ ಮತ್ತು ಅಧಿಕಾರಿಗಳನ್ನ ಸೂಕರ ಮುಖ ಎಂಬ ನರಕದಲ್ಲಿ ನೂಕ್ತಾರೆ. ಅಲ್ಲಿ ಅವರನ್ನ ಕಬ್ಬಿನಂತೆ ಹಿಂಡಲಾಗುತ್ತೆ. ಇತರರನ್ನ ಪೀಡಿಸುವ ಮತ್ತು ಹತ್ಯೆ ಮಾಡುವ ಮನುಷ್ಯನನ್ನ ಅಂಧಕೂಪ ನರಕದಲ್ಲಿ ನೂಕಲಾಗತ್ತೆ. ಅಲ್ಲಿ ಅವನ ಮೇಲೆ ಹಿಂಸಾತ್ಮಕ ಪ್ರಾಣಿ ಪಕ್ಷಿ ಸರ್ಪ ಮತ್ತು ಸೊಳ್ಳೆಗಳು ಆಕ್ರಮಣ ಮಾಡಿ ಅವನಿಗೆ ಜೀವಿಸುವುದೇ ಬೇಡ ಎಂದು ಅನಿಸುವವರೆಗೆ ತೊಂದರೆಗಳನ್ನು ಕೊಡ್ತಾವೆ. ಮನೆಯಲ್ಲಿನ ವಯೋವೃದ್ಧರು ಮಕ್ಕಳು ಮತ್ತು ಅತಿಥಿಗಳಿಗೆ ಉಣಬಡಿಸದೆ ತಾವು ಮೊದಲು ಊಟವನ್ನ ಮಾಡುತ್ತಾರೋ ಅವರು ಕಾಗೆಯಂತಿರುತ್ತಾರೆ. ಅಂತಹ ಜನರನ್ನ ಕ್ರಿಮಿ ಭೋಜನ ನರಕದಲ್ಲಿ ನೂಕಲಾಗತ್ತೆ. ಅಲ್ಲಿ ಅವರು 1,00,000 ವರ್ಷಗಳ ಕಾಲ ಕೊಳೆಯುತ್ತಾ ಬಿದ್ದಿರುತ್ತಾರೆ ಮತ್ತು ಕೊನೆಗೆ ಕ್ರಿಮಿಕೀಟಗಳಿಗೆ ಆಹಾರವಾಗ್ತಾರೆ. ಯಾವ ಮನುಷ್ಯನು ಇತರರ ಬಂಗಾರ ವಜ್ರ ಭೂಷಣಗಳ ಕಳ್ಳತನ ಮಾಡುತ್ತಾನೋ ಅವನನ್ನ ಸಂದೇಶ ಎಂಬ ನರಕದಲ್ಲಿ ಎಸೆಯಲಾಗತ್ತೆ. ಅಲ್ಲಿ ತಾಮ್ರದ ಬಿಸಿ ಗೋಲಕಗಳಿಂದ ಅವನ ಚರ್ಮ ಮತ್ತು ನಾಲಿಗೆಯನ್ನ ಸುಡಲಾಗತ್ತೆ. ಅಯೋಗ್ಯ ಅಕುಲೀನ ಸ್ತ್ರೀಯೊಂದಿಗೆ ಸಂಭೋಗ ಮಾಡುವವರನ್ನ ತಪ್ತಸೂರ್ಮಿ ಎಂಬ ನರಕದಲ್ಲಿ ಎಸೆಯಲಾಗತ್ತೆ. ಅಲ್ಲಿ ಅವರಿಗೆ ತಾಮ್ರದ ಬಿಸಿ ಮೂರ್ತಿಗಳನ್ನು ಆಲಂಗಿಸುವಂತೆ ಮಾಡ್ತಾರೆ. ಅನೈಸರ್ಗಿಕ ಸಂಭೋಗ ಮಾಡುವವರನ್ನ ವಜ್ರಕಂಟಕ ಶಾಲಮಲಿ ನರಕದಲ್ಲಿ ಎಸೆಯುತ್ತಾರೆ. ಅಲ್ಲಿ ಅವರನ್ನ ಚೂಪಾದ ಮುಳ್ಳುಗಳಿರುವ ಗಿಡಗಳಿಗೆ ತೂಗು ಹಾಕಲಾಗತ್ತೆ.
ಸುಳ್ಳು ಸಾಕ್ಷಿಗಳನ್ನು ನೀಡುವ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಮೋಸ ಮಾಡುವ ಮನುಷ್ಯನನ್ನ ಎತ್ತರದ ಗುಡ್ಡದಿಂದ ನಿರ್ಜಲ ನರಕದಲ್ಲಿ ಎಸೆಯಲಾಗತ್ತೆ. ಅಲ್ಲಿ ಅವನಿಗೆ ತೀವ್ರ ಗಾಯಗಳಾಗ್ತವೆ. ಮದ್ಯಪಾನ ಮಾಡುವ ಬ್ರಾಹ್ಮಣ ಮತ್ತು ಅವನ ಪತ್ನಿಯನ್ನ ಅಯಪಾನ ನರಕಕ್ಕೆ ಒಯ್ಯಲಾಗತ್ತೆ. ಅಲ್ಲಿ ಯಮದೂತರು ಅವರ ಬಾಯಲ್ಲಿ ಕುದಿಯುವ ಲೋಹವನ್ನ ಸುರಿಯುತ್ತಾರೆ. ದೇವಿ ಭದ್ರಕಾಳಿಗೆ ಮನುಷ್ಯನ ಬಲಿಯನ್ನ ನೀಡಿ ಮಾಂಸವನ್ನ ತಿನ್ನುವವರನ್ನ ರಕ್ಷೋಗಣ ಭೋಜನ ನರಕದಲ್ಲಿ ಎಸೆಯಲಾಗತ್ತೆ. ಅಲ್ಲಿ ಅವರಿಗೆ ಬಲಿಯಾದವರು ರಾಕ್ಷಸರ ರೂಪವನ್ನ ತಾಳಿ ಅವರನ್ನ ಹರಿದು ತುಂಡುಗಳನ್ನ ಮಾಡ್ತಾರೆ. ಯಾವ ಮನುಷ್ಯರು ಸರ್ಪದಂತೆ ದ್ವೇಷ ಬುದ್ಧಿ ಮತ್ತು ಸಿಟ್ಟಿನ ಸ್ವರೂಪದವರಾಗಿರುವರೋ ಅವರನ್ನ ದಂದಶೂಕ ನರಕದಲ್ಲಿ ಎಸೆಯಲಾಗತ್ತೆ. ಅಲ್ಲಿ 7 ಹೆಡೆಯ ನಾಗಗಳು ಅವರನ್ನ ಇಲಿಯನ್ನ ತಿನ್ನುವಂತೆ ತಿನ್ನುತ್ತವೆ. ಪಾಪ ಮಾರ್ಗದಿಂದ ಹಣವನ್ನ ಗಳಿಸಿ ಸೊಕ್ಕಿನಿಂದ ಮೆರೆಯುವವರನ್ನ ಸೂಚಿಮುಖ ನರಕದಲ್ಲಿ ಎಸೆಯಲಾಗತ್ತೆ. ಅಲ್ಲಿ ಯಮದೂತರು ಅವನ ದೇಹವನ್ನ ಕಡಿದು ತುಂಡುಗಳನ್ನಾಗಿ ಮಾಡ್ತಾರೆ. ಶಿಕ್ಷೆಯನ್ನ ಭೋಗಿಸಿದ ನಂತರ ಎಲ್ಲ ಪಾಪಿಗಳು ಪೃಥ್ವಿಯ ಮೇಲೆ ಪುನಃ ಜನ್ಮ ಪಡೆಯುತ್ತಾರೆ ಎನ್ನುತ್ತಾರೆ ಶುಕಮುನಿಗಳು. ಆಗ ಮಹಾರಾಜ ಪರೀಕ್ಷಿತನು ಶುಕಮುನಿಗಳಿಗೆ ನರಕದಿಂದ ಪಾರಾಗಲು ಮನುಷ್ಯನು ನಿರ್ದಿಷ್ಟವಾಗಿ ಹೇಗೆ ವರ್ತಿಸಬೇಕು ಎಂಬ ಪ್ರಶ್ನೆಯನ್ನ ಕೇಳಿದ. ಅದಕ್ಕೆ ಶುಕಮುನಿಗಳು, ಮೃತ್ಯು ಬರುವ ಮೊದಲು ಮನುಷ್ಯನು ಕಾಯ ವಾಚ ಮನಸ್ಸು ಶುದ್ಧವಿರದಿದ್ದರೆ ಅವನು ನರಕದಲ್ಲಿ ಇಂತಹ ಯಾತನೆಗಳನ್ನ ಅನುಭವಿಸಬೇಕಾಗತ್ತೆ. ಆದ್ದರಿಂದ ಮನುಷ್ಯನು ಯಾವಾಗಲೂ ಶಾಸ್ತ್ರಾನುಸಾರ ವರ್ತಿಸಬೇಕು. ಪಾಪ ಕರ್ಮಗಳನ್ನ ಮಾಡುವುದು ಮತ್ತು ನಂತರ ಪಶ್ಚಾತ್ತಾಪ ಪಟ್ಟು ಕ್ಷಾಲನೆ ಮಾಡಿಕೊಳ್ಳುವುದು, ಈ ಪ್ರಕ್ರಿಯೆಯು ಯಾವುದಾದರೊಂದು ಆನೆಗೆ ಸ್ನಾನ ಹಾಕಿದಂತಾಗತ್ತೆ. ಮನುಷ್ಯನ ಜ್ಞಾನವು ಇವೆಲ್ಲ ಪಾಪಗಳ ಮೂಲವಾಗಿದ್ದು ಎಲ್ಲಿಯವರೆಗೆ ಅದನ್ನ ದೂರಗೊಳಿಸಲು ಪ್ರಯತ್ನವಾಗುವುದಿಲ್ಲವೋ ಅಲ್ಲಿಯವರೆಗೆ ಅವನ ಪಾಪಗಳು ನಡೆಯುತ್ತಲೇ ಇರುತ್ತವೆ. ಮನುಷ್ಯನು ಪ್ರಾಮಾಣಿಕ, ಸ್ವಚ್ಛ, ಚಾರಿತ್ರ್ಯವಂತ, ಅಹಿಂಸಕ ಮತ್ತು ದಾನಿಯಾಗಿದ್ದರೆ ಅವನ ಎಲ್ಲ ಪಾಪಗಳು ತನ್ನಿಂದ ತಾನೇ ನಾಶವಾಗ್ತವೆ. ಅವನ ಎಲ್ಲ ಪಾಪಗಳು ತೊಳೆದು ಹೋಗ್ತವೆ. ಭಗವಾನ್ ಶ್ರೀಕೃಷ್ಣನಿಗೆ ಶರಣಾದರೆ ವ್ಯಕ್ತಿಯ ಎಲ್ಲ ಪಾಪ ಕರ್ಮಗಳು ನಿಶ್ಚಿತವಾಗಿಯೂ ನಿಧಾನವಾಗಿ ಕಡಿಮೆಯಾಗ್ತವೆ. ಅದಕ್ಕಾಗಿ ಸತತವಾಗಿ ಭಗವಂತನ ನಾಮಸ್ಮರಣೆಯನ್ನ ಮಾಡುವುದು ಮುಕ್ತಿಯ ಸರ್ವೋತ್ತಮ ಮಾರ್ಗವಾಗಿದೆ. ಭಗವಂತನ ಚಿಂತನೆಯಲ್ಲಿ ಸುಖ ಪಡುವ ಮನುಷ್ಯರು ಸಾಮಾನ್ಯವಾಗಿ ಪಾಪ ಕರ್ಮಗಳನ್ನ ಮಾಡುವುದಿಲ್ಲ. ಆದರೆ ಅವರಿಂದ ತಪ್ಪಿ ಪಾಪ ಕರ್ಮಗಳಾದರೂ ಭಗವಂತನು ಅವರ ರಕ್ಷಣೆಯನ್ನ ಮಾಡ್ತಾನೆ. ಭಗವಂತನ ಯಾವುದೇ ಹೆಸರನ್ನ ಹೇಗೆ ತೆಗೆದುಕೊಂಡರೂ ಕೂಡ ಇದೇ ಫಲ ಸಿಗುತ್ತೆ, ಇದರಲ್ಲಿ ಸಂದೇಹವೇ ಇಲ್ಲ ಎನ್ನುತ್ತಾರೆ ಶುಕಮುನಿಗಳು. ಹೀಗೆ ನಮ್ಮ ಬದುಕಿನಲ್ಲಿ ಅನಿರೀಕ್ಷಿತ ಘಟನೆಗಳು, ಆಕಸ್ಮಿಕ ತಿರುವುಗಳು ಬಂದೇ ಬರುತ್ತವೆ. ಅದು ಬಡವ ಬಲ್ಲಿದನೆಂದು ತಾರತಮ್ಯ ತೋರುವುದಿಲ್ಲ, ಧನಿಕ ತಿರುಕನೆಂಬ ಭೇದವಿಲ್ಲ, ಹೆಣ್ಣು ಗಂಡೆಂಬ ವ್ಯತ್ಯಾಸವಿಲ್ಲ. ಇಲ್ಲಿ ಎಲ್ಲದಕ್ಕೂ ಸಮಪಾಲು ಹಂಚಿಬಿಡುತ್ತಾನೆ ಆ ಪರಮಾತ್ಮ. ಇಲ್ಲಿ ಆತ್ಮರೂಪಿಗಳಾಗಿ ಶ್ರೇಷ್ಠ ಜನ್ಮವಾದ ಮಾನವ ಜನ್ಮವಿತ್ತ ನಾವೆಲ್ಲರೂ ದಯೆ, ಕರುಣೆ, ಪ್ರೀತಿ, ನಂಬಿಕೆಯಲ್ಲೇ ಇತರರನ್ನು ಕಂಡಾಗ ಬಹುಶಃ ಈ ಕ್ಷಣಿಕ ಬದುಕಿಗೆ ಕೊಂಚ ಮಟ್ಟಿಗಾದರೂ ಅರ್ಥ ಬಂದೇ ಬರುತ್ತೆ. ಎಲ್ಲವೂ ಆ ಸೂತ್ರಧಾರನ ಕೈಚಳಕವಲ್ಲದೆ ನಮ್ಮದೇನೂ ಇಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.